ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಮುದ್ದು ವಿದ್ಯಾರ್ಥಿಗಳೇ, ನಾಳೆ ನಡೀತಕ್ಕಂತಹ ವಿಜ್ಞಾನ ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ 60ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಬೇಕಾದ್ರೆ ಆ, ಇಲ್ಲಿಯವರೆಗೆ ತಾವು ಏನೇನು ತಯಾರಿ ಮಾಡಿದಿರಿ, ಆ ತಯಾರಿಗೆ ಸಂಬಂಧಪಟ್ಟಂತೆ ನಾನು ಕೆಲವೊಂದಷ್ಟು ಅಂಶಗಳನ್ನು ಇವತ್ತು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಈ ಎಲ್ಲ ಅಂಶಗಳನ್ನು ತಾವು ತಯಾರಿ ಮಾಡಿದ್ದೇ ಆದರೆ 60 ಅಂಕಗಳಿಗಿಂತ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ತಮ್ಮಿಂದ ಸಾಧ್ಯ ಇದೆ. ಸೊ ಆ ಅಂಶಗಳನ್ನು ತಾವು ಓದಿರದೇ ಇದ್ದರೆ ಇನ್ನೂ ಸಹ ಸಮಯ ಇದೆ, ಅವುಗಳನ್ನು ಓದಿಕೊಂಡು ಚೆನ್ನಾಗಿ ತಯಾರಿ ಮಾಡಿ ಅಂತ ಹೇಳ್ತಾ, ಸೊ ಆ ಯಾವ್ಯಾವ ಅಂಶಗಳ ಬಗ್ಗೆ ತಾವು ಬೆಳಕನ್ನು ಚೆಲ್ಲಬೇಕು ಅಂತಕ್ಕಂಥದ್ದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ವಿಡಿಯೋನ ಆರಂಭದಿಂದ ಕೊನೆಯವರೆಗೂ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಅವೆಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, 4 ಅಂಕಕ್ಕೆ ಕೇಳಬಹುದಾಗಿರ್ತಕ್ಕಂತಹ ಬಹಳಷ್ಟು ಮುಖ್ಯವಾಗಿರ್ತಕ್ಕಂತಹ ಚಿತ್ರಗಳು ಯಾವುವು ಅಂತಂದರೆ, ನೀರಿನ ವಿದ್ಯುತ್ ವಿಭಜನೆ ಚಿತ್ರ, ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲ ಸತುನಿ ಚೂರುಗಳ ವರ್ತನೆ ಇರ್ಬೋದು, ಲೋಹದ ಮೇಲೆ ಹಬೆಯ ವರ್ತನೆ ಇರ್ಬೋದು, ತಾಮ್ರದ ಶುದ್ಧೀಕರಣ ಇರ್ಬೋದು. ಈ ಏನು ಚಿತ್ರಗಳಿವೆ, ಸೊ ಇವು 4 ಅಂಕಕ್ಕೆ ಎರಡು 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 ಅಂಕಗಳ ಆಧಾರದಲ್ಲಿ ಸೊ ಆ ಚಿತ್ರಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ 3 ಅಂಕಕ್ಕೆ ಮಿದುಳಿನ ಚಿತ್ರ ಇರ್ಬೋದು ಅಥವಾ ಹೃದಯದ ಚಿತ್ರ ಇರ್ಬೋದು, ಇವೆರಡರಲ್ಲಿ ಒಂದನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಅದರ ಜೊತೆಗೆ ಪತ್ರರಂಧ್ರ, ತೆರೆದ ಮುಚ್ಚಿದ ಪತ್ರರಂಧ್ರಕ್ಕೆ ಸಂಬಂಧಪಟ್ಟಂತೆ ಚಿತ್ರವನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಅಥವಾ ಚಿತ್ರಾಧಾರಿತ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಇದರ ಜೊತೆಗೆ ಪಿನ ಮಸೂರ ಇರ್ಬೋದು, ನಿಮ್ನ ದರ್ಪಣ ಇರ್ಬೋದು. ಸೊ ಆ ದರ್ಪಣ ಮತ್ತು ಮಸೂರಗಳಿಗೆ ಸಂಬಂಧಪಟ್ಟಂತೆ 3 ಅಂಕದ ಒಂದು ರೇಖಾನಕ್ಷೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ತಪ್ಪದೇ ಆ ರೇಖಾನಕ್ಷೆಗಳನ್ನು ತಪ್ಪದೇ ತಯಾರಿ ಮಾಡ್ಕೊಳ್ಳಿ. 100% ಆಗಿ 3 ಅಂಕಕ್ಕೆ ಅದು ಬಂದೇ ಬರುತ್ತೆ. ಸೊ ಅದರ ಜೊತೆಗೆ ವಿದ್ಯುತ್ ಮಂಡಲದಲ್ಲಿ ಬಳಸ್ತಕ್ಕಂತಹ ಚಿಹ್ನೆಗಳು, ಸೊ 2 ಚಿಹ್ನೆಗಳನ್ನು ನೀಡಿ ಅದಕ್ಕೆ 1 ಅಂಕವನ್ನು ನಿಗದಿಪಡಿಸಲಾಗಿರುತ್ತದೆ. ಸೊ ಅದನ್ನು ತಪ್ಪದೇ ತಯಾರಿ ಮಾಡ್ಕೊಳ್ಳಿ. ಅದರ ಜೊತೆಗೆ ನಿಯಮಗಳನ್ನು ತಪ್ಪದೇ ತಯಾರಿ ಮಾಡ್ಕೊಳ್ಳಿ. ಅವೇ ಯಾವ್ಯಾವ ಅಂತಂದರೆ, ಓಮ್ನ ನಿಯಮ ಇರ್ಬೋದು, ಜೂಲ್ನ ನಿಯಮ ಇರ್ಬೋದು, ಪ್ರತಿಫಲ ನಿಯಮ ಇರ್ಬೋದು, ವಕ್ರೀಭವನ ನಿಯಮ ಇರ್ಬೋದು, ಫ್ಲೆಮಿಂಗ್ನ ಎಡಗೈ ನಿಯಮ ಇರ್ಬೋದು, ಬಲಗೈ ಹೆಬ್ಬೆರಳು ನಿಯಮ ಇರ್ಬೋದು. ಸೊ ಫ್ಲೆಮಿಂಗ್ನ ಎಡಗೈ ನಿಯಮ ಇರ್ಬೋದು ಅಥವಾ ಬಲಗೈ ಹೆಬ್ಬೆರಳು ನಿಯಮ ಇರ್ಬೋದು. ಇವುಗಳನ್ನು ಸೊ ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂತಂದರೆ, ಚಿತ್ರಾಧಾರಿತ ಅಥವಾ ಅನ್ವಯಿಕ ರೀತಿಯ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಉಳಿದಂತೆ ಓಮ್ನ ನಿಯಮ, ಜೂಲ್ ನಿಯಮ ಮತ್ತು ಪ್ರತಿಫಲ ನಿಯಮ, ವಕ್ರೀಭವನ ನಿಯಮ ಇವುಗಳನ್ನು ನೇರವಾಗಿ ನಿಯಮಗಳ ರೂಪದಲ್ಲಿಯೇ ಪ್ರಶ್ನೆಯನ್ನು ಕೇಳುವಂಥದ್ದಿರುತ್ತೆ. ಸೊ ಈ 4 ನಿಯಮಗಳು, ಒಟ್ಟಿನಲ್ಲಿ 6 ನಿಯಮಗಳನ್ನು ಚೆನ್ನಾಗಿ ತಯಾರಿ ಮಾಡ್ಕೊಳ್ಳಿ. ಸೊ ಈ ಚಿತ್ರಾಧಾರಿತ ಪ್ರಶ್ನೆಯಲ್ಲಿ ಫ್ಲೆಮಿಂಗ್ನ ಎಡಗೈ ನಿಯಮ ಇರುವುದು, ಬಲಗೈ ಹೆಬ್ಬೆರಳು ನಿಯಮಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಚಿತ್ರಾಧಾರಿತ ಪ್ರಶ್ನೆಯನ್ನು ಕೇಳಿದ್ರೆ ನಿಮಗೆ ಅರ್ಥ ಆಗದೇ ಇದ್ದರೆ, ಸೊ ಅಟ್ಲೀಸ್ಟ್ ಆಗಿ ನೀವು ಏನು ಬರೀಬೋದು ಅಂತಂದರೆ, ಫ್ಲೆಮಿಂಗ್ನ ಎಡಗೈ ನಿಯಮ ಮತ್ತು ಆ ಬಲಗೈ ನಿಯಮ ಕೇಳಿದರೆ ಬಲಗೈ ಹೆಬ್ಬೆರಳು ನಿಯಮಕ್ಕೆ ಸಂಬಂಧಪಟ್ಟಂತೆ ಸೊ ಆ ನಿಯಮವನ್ನೇ ಬರೆದಿದ್ದೆ ಆದರೆ ಅಟ್ಲೀಸ್ಟ್ ನಿಮಗೆ 1 ಅಂಕ ಆದರೂ ಸಿಗುವಂಥ ಸಾಧ್ಯತೆ ಇರುತ್ತೆ. ತಪ್ಪದೇ ಅದನ್ನು ತಯಾರಿ ಮಾಡ್ಕೊಳ್ಳಿ. ಇನ್ನು ವ್ಯಾಖ್ಯೆಗಳಿಗೆ ಸಂಬಂಧಪಟ್ಟಂತೆ ಕೆಟ್ನೀಕರಣ ಅಂದರೆ ಏನು, ಅನುರೂಪ ಶ್ರೇಣಿ ಅಂದರೆ ಏನು, ಆಹಾರ ಸರಪಳಿ ಅಂದರೆ ಏನು, ಜೈವಿಕ ಸಂವರ್ಧನೆ ಅಂದರೆ ಏನು, ಟಿಂಡಾಲ್ ಪರಿಣಾಮ ಅಂದರೆ ಏನು, ಬೆಳಕಿನ ವರ್ಣ ವಿಭಜನೆ ಅಂದರೆ ಏನು, ಈ ರೀತಿ ಕ್ವಶನನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಅವುಗಳನ್ನು 1 ಮಾರ್ಕ್ಸಿಗೆ ಕೇಳುವಂಥದ್ದು ಇರುತ್ತೆ. ಇನ್ನು ನೆಕ್ಸ್ಟು ನ್ಯೂಟನ್ನ ಪ್ರಯೋಗ, ಹೌದಾ, ಬಿಳಿಯ ಬೆಳಕಿನ ಪುನರ್ ಸಂಯೋಜನೆಯ ನ್ಯೂಟನ್ನ ಪ್ರಯೋಗವನ್ನು ವಿವರಿಸಿ ಅಥವಾ ಚಿತ್ರವನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ಕಾಂತೀಯ ಬಲರೇಖೆಗಳ ಪ್ರಯೋಗಗಳಿವೆ. ಸೊ ಆ ಕಾಂತೀಯ ಬಲರೇಖೆಗಳ ಪ್ರಯೋಗಗಳು ಹೆಂಗೆ ಅಂತಂದರೆ, ದಂಡಕಾಂತ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನು ಇರತಕ್ಕಂತಹ ಸೂಜಿಕಾಂತವನ್ನು ಉಪಯೋಗಿಸಿ ಕಾಂತೀಯ ಬಲರೇಖೆಗಳನ್ನು ಗುರುತಿಸತಕ್ಕಂತಹ ಪ್ರಯೋಗವನ್ನು ವಿವರಿಸಿ ಅನ್ನುವಂತಹ ಪ್ರಶ್ನೆ ಆಗಿರ್ಬೋದು. ಒಂದು ಕಾಂತಕ್ಷೇತ್ರದ ಮಧ್ಯಭಾಗದಲ್ಲಿ ವಿದ್ಯುತ್ ಪ್ರವಹಿಸುವ ವಾಹಕವನ್ನು ಇರಿಸಿದಾಗ ಅದು ಬಲವನ್ನು ಅನುಭವಿಸುತ್ತದೆ ಅನ್ನುವಂತಹ ಪ್ರಯೋಗದ ವಿವರಣೆ ಆಗಿರ್ಬೋದು. ಇವುಗಳನ್ನು 3 ಅಂಕಕ್ಕೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಪಾಠಕ್ಕೆ ಸಂಬಂಧಪಟ್ಟಂತೆ ಸಮೀಪ ದೃಷ್ಟಿ ಮತ್ತು ದೂರದೃಷ್ಟಿ ಇವುಗಳ ಅರ್ಥ ಆಗಿರ್ಬೋದು, ಅವುಗಳಿಗೆ ಕಾರಣ ಇರ್ಬೋದು. ಸೊ ಅವುಗಳನ್ನು ಸರಿಪಡಿಸಲಿಕ್ಕೆ ಬಳಸ್ತಕ್ಕಂತಹ ಮಸೂರ ಆಗಿರ್ಬೋದು. ಸೊ ಇವುಗಳನ್ನು ತಪ್ಪದೇ ತಯಾರಿ ಮಾಡ್ಕೊಳ್ಳಿ, 3 ಮಾರ್ಕ್ಸಿಗೆ ಬಂದೇ ಬರುತ್ತೆ. ಇನ್ನು ಅದೇ ಪಾಠದಲ್ಲಿ ಬರ್ತಕ್ಕಂತಹ ಕಾಮನಬಿಲ್ಲು ಹೇಗೆ ಉಂಟಾಗುತ್ತದೆ, ನಕ್ಷತ್ರಗಳು ಏಕೆ ಮಿನುಗುತ್ತವೆ, ಗ್ರಹಗಳು ಏಕೆ ಮಿನುಗುವುದಿಲ್ಲ, ಆಕಾಶದ ಬಣ್ಣ ನೀಲಿ ಏಕೆ, ಆಮೇಲೆ ಕೆಂಪು ಬಣ್ಣಗಳು, ಅಪಾಯದ ಸಂಕೇತ ದೀಪಗಳು ಯಾವಾಗಲೂ ಕೆಂಪು ಬಣ್ಣದಲ್ಲೇ ಇರುತ್ತವೆ ಏಕೆ ಅಂತಕ್ಕಂಥ ಅನೇಕ ರೀತಿಯಾದಂತಹ ಕಾರಣಕೊಡಿ ಪ್ರಶ್ನೆಗಳು ಆ ಪಾಠದಲ್ಲಿವೆ. ಆ ಎಲ್ಲ ಕಾರಣಕೊಡಿ ಪ್ರಶ್ನೆಗಳನ್ನು ಆಲ್ರೆಡಿ ನಮ್ಮ ಹಳೆಯ ವಿಡಿಯೋಗಳಲ್ಲಿ ನಾವು ಎಲ್ಲವುಗಳನ್ನು ಯಾವ ರೀತಿಯಾಗಿ ವಿವರಿಸಬೇಕು, ಯಾವ ರೀತಿ ಬರೀಬೇಕು ಅನ್ನುವಂಥದ್ರ ಬಗ್ಗೆ ನಮ್ಮ ಹಳೆಯ ವಿಡಿಯೋಗಳಲ್ಲಿ ನಾವೆಲ್ಲ ಹಾಕಿದ್ದೀವಿ. ಅವುಗಳನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಮುಂದಿನದಾಗಿ ರೋಧ ಅವಲಂಬಿಸಿರುವ ಅಂಶಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ 2 ಅಂಕಕ್ಕೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಆಮೇಲೆ ಸಮಾಂತರದ ಲೆಕ್ಕ, ಈ ವಿದ್ಯುಚ್ಛಕ್ತಿ ಪಾಠದಲ್ಲಿ ಬರ್ತಕ್ಕಂತಹ ರೋಧವನ್ನು ಲೆಕ್ಕಿಸ್ತಕ್ಕಂತಹ ಏನು ಪ್ರಶ್ನೆ ಇದೆ, ಸೊ ಅದನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ 2 ಅಂಕಕ್ಕೆ. ಇನ್ನು ಸೊಲೊನಾಯ್ಡ್ ಅಂದರೆ ಏನು, ಸೊಲೊನಾಯ್ಡ್ನ ಗುಣಗಳ ಬಗ್ಗೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಕಾಂತೀಯ ಬಲರೇಖೆಗಳ ಲಕ್ಷಣಗಳಿರ್ಬೋದು. ಸೊ ಓವರ್ಲೋಡ್ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಓವರ್ಲೋಡ್ ಅಂದರೆ ಏನು, ಓವರ್ಲೋಡ್ ಅದಕ್ಕೆ ಕಾರಣ ಇರ್ಬೋದು, ಓವರ್ಲೋಡ್ ಆಗದೇ ಇರುವಂಥ ತಡೆಯಲ್ತಕ್ಕಿರ್ತಕ್ಕಂಥ ಕ್ರಮಗಳಿರ್ಬೋದು. ಇವೆಲ್ಲಷ್ಟು ಬಹಳಷ್ಟು ಇಂಪಾರ್ಟೆಂಟ್ ಆಗಿವೆ. ಇನ್ನು ಅದರ ಜೊತೆಗೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಪಾಠದಲ್ಲಿ ಬರ್ತಕ್ಕಂಥ C4+ ಮತ್ತು C4- ಆಯನಗಳು ಉಂಟಾಗುವುದಿಲ್ಲ ಏಕೆ ಅಂತಕ್ಕಂಥದ್ದು. ಸೊ ಇದು ಸಹ 2 ಅಂಕಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಅದರ ಜೊತೆಗೆ ಸಾಬೂನು ಸ್ವಚ್ಛಗೊಳಿಸುವಂತಹ ಕ್ರಿಯೆ ಏನಿದೆ, ಇದು ಸಹ 2 ಅಂಕಕ್ಕೆ 100% ಆಗಿ ಬಂದೇ ಬರುತ್ತೆ. ಸೊ ಇದನ್ನು ತಪ್ಪದೇ ತಯಾರು ಮಾಡ್ಕೊಳ್ಳಿ. ಅದರ ಜೊತೆಗೆ ಅನುವಂಶೀಯತೆ ಪಾಠದಲ್ಲಿ ಬರ್ತಕ್ಕಂಥ ಏಕತಳೀಕರಣ, ಅದರ ಚಕ್ಕರ್ ಬೋರ್ಡ್ ವಿವರಣೆ ಇರ್ಬೋದು, ಲಿಂಗ ನಿರ್ಧರಣೆ ಇರ್ಬೋದು.
ಮಾನವರಲ್ಲಿ ಲಿಂಗ ನಿರ್ಧಾರಣೆ 3 ಅಂಕಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 100% ಆಗಿ ಇವೆರಡೂ ಬಂದೇ ಬರುತ್ತೆ, ಏಕಸ್ಥಳೀಕರಣ ಮತ್ತು ಲಿಂಗ ನಿರ್ಧಾರಣೆ. ಸೊ ಅದರ ಜೊತೆಗೆ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತೆ ಅನ್ನೋಂಥ ಪಾಠದಿಂದ ಗಂಡು ಅಥವಾ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಭಾಗಗಳಿರ್ಬೋದು, ಅವುಗಳ ಕಾರ್ಯಗಳಿರ್ಬೋದು. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 2 ಅಂಕಕ್ಕೆ ಕೇಳ್ತಾರೆ. ಸೊ ಅದರ ಜೊತೆಗೆ ತಾವಿಲ್ಲಿ ಗಮನಿಸ್ಬೋದು 5 ಅಂಕಕ್ಕೆ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತೆ ಅನ್ನುವಂಥ ಪಾಠದಿಂದ ಬರ್ತಕ್ಕಂತಹ ಋತುಚಕ್ರ ಹೇಗೆ ಉಂಟಾಗುತ್ತದೆ ಮತ್ತು ಭ್ರೂಣದ ಬೆಳವಣಿಗೆ ಆಗಿರ್ಬೋದು 2 ಅಂಕಕ್ಕೆ ಕೇಳುವಂಥ ಸಾಧ್ಯತೆ ಇರುತ್ತೆ. ನಿಷೇಚನದ ನಂತರ ಹೂವಿನಲ್ಲಿ ಆಗುವ ಬದಲಾವಣೆಗಳು ಅಥವಾ ಕಾಯಜ ಸಂತಾನೋತ್ಪತ್ತಿಯ ಅನುಕೂಲಗಳಿರ್ಬೋದು, ಲೈಂಗಿಕ ಸಂಪರ್ಕದಿಂದ ಹರಡುವ ರೋಗಗಳು ಮತ್ತು ಗರ್ಭ ನಿರೋಧಕ ವಿಧಾನಗಳಿರ್ಬೋದು. ಸೊ ಇವೆಲ್ಲ ಅಂಶಗಳು 100% ಎಕ್ಸಾಮ್ದಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳಾಗಿರ್ತವೆ. ಇನ್ನು ವ್ಯತ್ಯಾಸಗಳಿಗೆ ಬಂದಂತೆ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ನಡುವಿನ ವ್ಯತ್ಯಾಸ ಆಗಿರ್ಬೋದು, ವಾಯುವಿಕ ಅವಾಯವಿಕ ವ್ಯತ್ಯಾಸ ಆಗಿರ್ಬೋದು, ಅಪಧಮನಿ ಅಭಿಧಮನಿ ವ್ಯತ್ಯಾಸ ಆಗಿರ್ಬೋದು, ಹುರಿಯುವಿಕೆ ಕಾಸುವಿಕೆ ವ್ಯತ್ಯಾಸ ಆಗಿರ್ಬೋದು, ದರ್ಪಣ ಮತ್ತು ಮಸೂರಗಳ ನಡುವಿನ ವ್ಯತ್ಯಾಸ ಆಗಿರ್ಬೋದು, ನಿಮ್ನ ದರ್ಪಣ ಪೀನ ದರ್ಪಣ ವ್ಯತ್ಯಾಸ, ನಿಮ್ನ ಮಸೂರ ಪೀನ ಮಸೂರ ವ್ಯತ್ಯಾಸ ಆಗಿರ್ಬೋದು. ಸೊ ಈ ಎಲ್ಲ ವ್ಯತ್ಯಾಸಗಳ ಬಗ್ಗೆ ತಾವು ಗಮನ ಹರಿಸಲೇಬೇಕಾಗಿರತಕ್ಕಂಥದ್ದು. ಇನ್ನು ಅಂತಾರಾಷ್ಟ್ರೀಯ ಏಕಮಾನಗಳು ವಿದ್ಯುತ್ ಪ್ರವಾಹ ಇರ್ಬೋದು, ವಿಭವಾಂತರ ಇರ್ಬೋದು, ರೋಧ ಇರ್ಬೋದು, ರೋಧಶೀಲತೆ ಇರ್ಬೋದು, ವಿದ್ಯುತ್ ಸಾಮರ್ಥ್ಯ ಇರ್ಬೋದು, ಇವುಗಳ ಏಕಮಾನಗಳಾಗಿರ್ಬೋದು. ಸೊ ಇವುಗಳನ್ನು ಅಳೆಯಲು ಬಳಸ್ತಕ್ಕಂಥ ಸಾಧನಗಳಾಗಿರ್ಬೋದು. ಸೊ ಅವುಗಳನ್ನು ವಿದ್ಯುತ್ ಪ್ರವಾಹವನ್ನು ಅಳೆಯಲಿಕ್ಕೆ ಬಳಸ್ತಕ್ಕಂತಹ ಎಮಿಟರ್ ಮತ್ತು ವೋಲ್ಟ್ ಮೀಟರ್ಗಳನ್ನು ಮಂಡಲದಲ್ಲಿ ಯಾವ ರೀತಿ ಅಳವಡಿಸ್ತೀರಿ ಅನ್ನುವಂಥ ಪ್ರಶ್ನೆಗಳಾಗಿರ್ಬೋದು. ಸೊ ಇವೆಲ್ಲಷ್ಟು ಬಹಳಷ್ಟು 1 ಮಾರ್ಕ್ಸಿಗೆ ಕೇಳ್ತಕ್ಕಂಥ ಪ್ರಶ್ನೆಗಳಾಗಿವೆ. ಇನ್ನು ಅದರ ಜೊತೆಗೆ ಚುಕ್ಕಿ ವಿನ್ಯಾಸವನ್ನು ಬರೀತಕ್ಕಂತಹ ನೈಟ್ರೋಜನ್, ಆಕ್ಸಿಜನ್, ಮೀಥೇನ್. ಸೊ ಏನು ಚುಕ್ಕಿ ವಿನ್ಯಾಸಗಳಿವೆ, ಈ ಚುಕ್ಕಿ ವಿನ್ಯಾಸಗಳನ್ನು ತಪ್ಪದೇ ತಯಾರು ಮಾಡ್ಕೊಳ್ಳಿ. ಸೊ ಅದರ ಜೊತೆಗೆ ಸೋಡಿಯಂ ಕ್ಲೋರೈಡ್ ಮತ್ತು ಮ್ಯಾಗ್ನೀಷಿಯಂ ಕ್ಲೋರೈಡ್ ಉಂಟಾಗುವಿಕೆ ಏನಿದೆ, ಸೊ ಇವು ಸಹ ಚುಕ್ಕಿ ರಚನೆ ಬಿಡಿಸ್ತಕ್ಕಂತಹ ಪ್ರಶ್ನೆಗಳಾಗಿವೆ. ಇವು ಸಹ 2 ಅಂಕಕ್ಕೆ ತಪ್ಪದೇ ತಯಾರಿ ಮಾಡ್ಕೊಳ್ಳಿ. ಇನ್ನು ಕಮಟುವಿಕೆ ಮತ್ತು ಅದನ್ನು ತಡೆಗಟ್ಟತಕ್ಕಂತಹ ಕ್ರಮಗಳಿರ್ಬೋದು. ಆಮೇಲೆ ಸಂಸ್ಕರಣ ಅಂದರೆ ಏನು ಮತ್ತು ಸಂಸ್ಕರಣವನ್ನು ತಡಲಿಕ್ಕೆ ಇರತಕ್ಕಂಥ ಕ್ರಮಗಳಿರ್ಬೋದು. ಇವುಗಳನ್ನು ಸಹ ಪ್ರಶ್ನೆಯಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ಮಿಶ್ರಲೋಹದ ಘಟಕಗಳು 1 ಮಾರ್ಕ್ಸಿಗೆ ಬಹು ಆಯ್ಕೆಯಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ಅದರ ಜೊತೆಗೆ ನಿಯಂತ್ರಣ ಸಹಭಾಗಿತ್ವ ಪಾಠದಲ್ಲಿ ಬರ್ತಕ್ಕಂತಹ ಗುರುತ್ವಾನುವರ್ತನೆ ಇರ್ಬೋದು, ದ್ವಿತೀಯ ಅನುವರ್ತನೆ ಇರ್ಬೋದು, ರಾಸಾಯನಿಕ ಅನುವರ್ತನೆ ಇರ್ಬೋದು, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥಗಳು. ಸೊ ಅದರ ಜೊತೆಗೆ ಸಸ್ಯ ಮತ್ತು ಪ್ರಾಣಿ ಹಾರ್ಮೋನ್ಗಳು ಅಥವಾ ಅವುಗಳ ಕಾರ್ಯಗಳಿರ್ಬೋದು, ದ್ವಿತೀಯ ಸಂಶ್ಲೇಷಣೆ, ಸಣ್ಣ ಕರಳಿನಲ್ಲಿರ್ತಕ್ಕಂಥ ಜೀರ್ಣಕ್ರಿಯೆ ಆಗಿರ್ಬೋದು, ಲವಣಗಳ ಹೆಸರು, ಅಣುಸೂತ್ರ, ಉಪಯೋಗ. ಸೊ ಇವು ಭಾಳಷ್ಟು 2 ಅಂಕಗಳಿಗೆ ಕೇಳ್ತಕ್ಕಂಥ 100% ಕೇಳ್ತಕ್ಕಂತಹ ಏನಾಗಿವೆ ಕ್ವಶನ್ಸ್ ಆಗಿವೆ. ಇನ್ನು ಓಝೋನ್ಗಳಿಗೆ ಸಂಬಂಧಪಟ್ಟಂತೆ ಪರಿಸರ ಪಾಠಕ್ಕೆ ಸಂಬಂಧಪಟ್ಟಂತೆ ಓಝೋನ್ನ ಪದರ ತೆಳುವಾಗುವಿಕೆ, ಅದಕ್ಕೆ ಕಾರಣಗಳು, ಜೈವಿಕ ವಿಘಟನೆಗೆ ಕಾರಣಗಳು. ಸೊ ಜೈವಿಕ ವಿಘಟನೆಗೆ ಒಳಗಾಗದೇ ಇರತಕ್ಕಂಥ 6 ಸರಪಳಿ ಜೈವಿಕ ಸಂವರ್ಧನೆ ವಿಷಯಕ್ಕೆ ಸಂಬಂಧಪಟ್ಟಂಥ ಅನೇಕ ರೀತಿಯ ಕ್ವಶನನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಈ ಎಲ್ಲ ಅಂಶಗಳನ್ನು ತಾವು ತಪ್ಪದೇ ಮಾಡಿದ್ದೇ ಆದರೆ ಸೊ ನಿಮಗೆ 60 ಅಂಕಗಳನ್ನು ಸುಲಭವಾಗಿ ದೊರೀಲಿಕ್ಕೆ ಇದು ಬಹಳ ಮಹತ್ವದಾಗಿರ್ತಕ್ಕಂಥ ಅಂಶವಾಗಿದೆ. ಸೊ ಮಕ್ಕಳೇ, ಇಲ್ಲಿವರೆಗೆ ನಾನೇನು ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನು ಹೇಳಿ 30 ಅಂಶಗಳನ್ನು ಹೇಳಿದ್ದೀನಿ. ಸೊ ಆ ಎಲ್ಲ 30 ಅಂಶಗಳು ತಮಗೆ ಎಲ್ಲ ಪರ್ಫೆಕ್ಟಾಗಿ ಬಂದಿದ್ದೇ ಆದರೆ ನೀವು 60 ಅಂಕಗಳಿಗಿಂತ ಕಡಿಮೆ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯವೇ ಇಲ್ಲ. ಸೊ 60ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸ್ತೀರಿ ಅನ್ನುವಂಥ ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ, ಯಾರ್ಯಾರು ಇನ್ನೂವರೆಗೆ ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನು ಬಿಟ್ಟಿದ್ದೀರಿ ಅವೆಲ್ಲವುಗಳನ್ನು ಕವರ್ ಮಾಡ್ಕೊಳ್ಳಿ. ಇವತ್ತಿನ ದಿನ ನಿಮಗೆ ಒಂದು ಸುವರ್ಣ ದಿನ ಅಂಥೇಳಿ ಅಂದ್ಕೊಂಡು ಸೊ ಅವೆಲ್ಲವುಗಳನ್ನು ತಯಾರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾಳೆಯ ಪರೀಕ್ಷೆಗೆ ನಿಮಗೆಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ. ಸೊ ನಾಳೆಯ ಪರೀಕ್ಷೆ ಮುಗಿದ ನಂತರ ನನಗೆ ಕಮೆಂಟ್ ಮಾಡಿ ಯಾವ್ಯಾವ ರೀತಿ ಪ್ರಶ್ನೆಗಳು ನಿಮಗೆ ಸಹಾಯ ಮಾಡಿದ್ವು, ನಮ್ಮ ವಿಡಿಯೋಗಳು ನಿಮಗೆ ಸಹಾಯ ಮಾಡಿದ್ವೋ ಇಲ್ವೋ ಅನ್ನುವಂಥದ್ದನ್ನು ದಯವಿಟ್ಟು ತಪ್ಪದೆ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನೀವು ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.